ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮಹಾ ದುರಂತ ನಡೆದಿದ್ದು ಕಾಲ್ ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಸಹನಾ ಮೃತದೇಹ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಲಾರ ನಗರದ SG ಬಡಾವಣೆಯಲ್ಲಿ ಇರುವಂತಹ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಬೆಳಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಗ್ರಾಮ ಬಡಮಾಕಲಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. 11 ಜನ ಸಾವನ್ನಪ್ಪಿದ್ದು, ಈಗಾಗಲೇ 11 ಜನರ ಪೈಕಿ 10 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆ ಪೈಕಿ ಕೋಲಾರ ಮೂಲದವರು ಕೂಡ ಒಬ್ಬರು ಸಾವನ್ನಪ್ಪಿದ್ರು. ನಿನ್ನೆ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದು, ಸಹನಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮಹಾ ದುರಂತ ನಡೆದಿದ್ದು ಕಾಲ್ ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಸಹನಾ ಮೃತದೇಹ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಲಾರ ನಗರದ SG ಬಡಾವಣೆಯಲ್ಲಿ ಇರುವಂತಹ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಬೆಳಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಗ್ರಾಮ ಬಡಮಾಕಲಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. 11 ಜನ ಸಾವನ್ನಪ್ಪಿದ್ದು, ಈಗಾಗಲೇ 11 ಜನರ ಪೈಕಿ 10 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆ ಪೈಕಿ ಕೋಲಾರ ಮೂಲದವರು ಕೂಡ ಒಬ್ಬರು ಸಾವನ್ನಪ್ಪಿದ್ರು. ನಿನ್ನೆ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದು, ಸಹನಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮಹಾ ದುರಂತ ನಡೆದಿದ್ದು ಕಾಲ್ ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಸಹನಾ ಮೃತದೇಹ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಲಾರ ನಗರದ SG ಬಡಾವಣೆಯಲ್ಲಿ ಇರುವಂತಹ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಬೆಳಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಗ್ರಾಮ ಬಡಮಾಕಲಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. 11 ಜನ ಸಾವನ್ನಪ್ಪಿದ್ದು, ಈಗಾಗಲೇ 11 ಜನರ ಪೈಕಿ 10 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆ ಪೈಕಿ ಕೋಲಾರ ಮೂಲದವರು ಕೂಡ ಒಬ್ಬರು ಸಾವನ್ನಪ್ಪಿದ್ರು. ನಿನ್ನೆ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದು, ಸಹನಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮಹಾ ದುರಂತ ನಡೆದಿದ್ದು ಕಾಲ್ ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಸಹನಾ ಮೃತದೇಹ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಲಾರ ನಗರದ SG ಬಡಾವಣೆಯಲ್ಲಿ ಇರುವಂತಹ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಬೆಳಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಗ್ರಾಮ ಬಡಮಾಕಲಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. 11 ಜನ ಸಾವನ್ನಪ್ಪಿದ್ದು, ಈಗಾಗಲೇ 11 ಜನರ ಪೈಕಿ 10 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆ ಪೈಕಿ ಕೋಲಾರ ಮೂಲದವರು ಕೂಡ ಒಬ್ಬರು ಸಾವನ್ನಪ್ಪಿದ್ರು. ನಿನ್ನೆ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದು, ಸಹನಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮಹಾ ದುರಂತ ನಡೆದಿದ್ದು ಕಾಲ್ ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಸಹನಾ ಮೃತದೇಹ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಲಾರ ನಗರದ SG ಬಡಾವಣೆಯಲ್ಲಿ ಇರುವಂತಹ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಬೆಳಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಗ್ರಾಮ ಬಡಮಾಕಲಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. 11 ಜನ ಸಾವನ್ನಪ್ಪಿದ್ದು, ಈಗಾಗಲೇ 11 ಜನರ ಪೈಕಿ 10 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆ ಪೈಕಿ ಕೋಲಾರ ಮೂಲದವರು ಕೂಡ ಒಬ್ಬರು ಸಾವನ್ನಪ್ಪಿದ್ರು. ನಿನ್ನೆ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದು, ಸಹನಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮಹಾ ದುರಂತ ನಡೆದಿದ್ದು ಕಾಲ್ ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಸಹನಾ ಮೃತದೇಹ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಲಾರ ನಗರದ SG ಬಡಾವಣೆಯಲ್ಲಿ ಇರುವಂತಹ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಬೆಳಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಗ್ರಾಮ ಬಡಮಾಕಲಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು. 11 ಜನ ಸಾವನ್ನಪ್ಪಿದ್ದು, ಈಗಾಗಲೇ 11 ಜನರ ಪೈಕಿ 10 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ.
ಆ ಪೈಕಿ ಕೋಲಾರ ಮೂಲದವರು ಕೂಡ ಒಬ್ಬರು ಸಾವನ್ನಪ್ಪಿದ್ರು ನಿನ್ನೆ. ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದು, ಸಹನಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮಹಾ ದುರಂತ ನಡೆದಿದ್ದು, ಕಾಲ್ ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಸಹನಾ ಮೃತದೇಹ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಲಾರ ನಗರದ SG ಬಡಾವಣೆಯಲ್ಲಿ ಇರುವಂತಹ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಬೆಳಿಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಗ್ರಾಮ ಬಡಮಾಕಲಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. 11 ಜನ ಸಾವನ್ನಪ್ಪಿದ್ದು, ಈಗಾಗಲೇ 11 ಜನರ ಪೈಕಿ 10 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆ ಪೈಕಿ ಕೋಲಾರ ಮೂಲದವರು ಕೂಡ ಒಬ್ಬರು ಸಾವನ್ನಪ್ಪಿದ್ರು ನಿನ್ನೆ. ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದು, ಸಹನಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನಮಸ್ಕಾರ, ಶುಭೋದಯ. ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಮಹಾ ದುರಂತ ನಡೆದಿದ್ದು, ಕಾಲ್ ತುಳಿತದಲ್ಲಿ ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದಾರೆ. ಸಹನಾ ಮೃತದೇಹ ಮುಂದೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಲಾರ ನಗರದ SG ಬಡಾವಣೆಯಲ್ಲಿ ಇರುವಂತಹ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಬೆಳಿಗ್ಗೆ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸ್ವಗ್ರಾಮ ಬಡಮಾಕಲಹಳ್ಳಿ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. 11 ಜನ ಸಾವನ್ನಪ್ಪಿದ್ದು, ಈಗಾಗಲೇ 11 ಜನರ ಪೈಕಿ 10 ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಆ ಪೈಕಿ ಕೋಲಾರ ಮೂಲದವರು ಕೂಡ ಒಬ್ಬರು ಸಾವನ್ನಪ್ಪಿದ್ರು ನಿನ್ನೆ. ಕೋಲಾರ ಮೂಲದ ಸಹನಾ ಸಾವನ್ನಪ್ಪಿದ್ದು, ಸಹನಾ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ. ರಾತ್ರೋರಾತ್ರಿ ಮೃತದೇಹ ಹಸ್ತಾಂತರ. 11 ಮೃತದೇಹಗಳಲ್ಲಿ 10 ಹಸ್ತಾಂತರ. ಆರ್ಸಿಬಿ ಕಪ್ ಗೆದ್ದ ಸಂತೋಷ ಮಣ್ಣುಪಾಲು. ಸಿದ್ಧತೆ ಇಲ್ಲದ ಕಾರ್ಯಕ್ರಮ ಆಯೋಜನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಭಿಮಾನಿಗಳು ಕಿಡಿ. ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ. ರಾತ್ರೋರಾತ್ರಿ ಮೃತದೇಹ ಹಸ್ತಾಂತರ. 11 ಮೃತದೇಹಗಳಲ್ಲಿ 10 ಹಸ್ತಾಂತರ. ಆರ್ಸಿಬಿ ಕಪ್